ಈ ಮಷಿನ್ ಪರ್ಚೇಸ್ ಮಾಡಿದ್ರೆ ಪರ್ ಡೇ ನಿಮಗೆ 3 ಇಂದ 4 ಸಾವಿರ ರೂಪಾಯಿವರೆಗೂ ದುಡಿಬೋದು ನೋಡಿ. ಬರೀ 2,500 ರೂಪಾಯಿಂದ ನಿಮಗೆ ಮಷಿನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. 100 ರೂಪಾಯಿಗೆ ತಯಾರಿಸಿ 500 ರೂಪಾಯಿಗೆ ಸೇಲ್ ಮಾಡಿ. ಒಂದಲ್ಲ ಎರಡಲ್ಲ ಎಲ್ಲ ತರ ಮಷಿನ್ ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಮನೇಲಿ ಯೂಸ್ ಮಾಡೋಕೆ ಬೇಕಾ, ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಯೂಸ್ ಮಾಡೋದಕ್ಕೆ ಬೇಕಾ, ಫ್ಯಾಕ್ಟ್ರಿಗೆ ಬೇಕಾ, ಬಿಸ್ನೆಸ್ಗೆ ಬೇಕಾ, ಎಲ್ಲಾ ಟೈಪ್ ಕೊಡ್ತೇವೆ ಬನ್ನಿ. ಬ್ರ್ಯಾಂಡ್ ನ್ಯೂ ಮಷಿನ್ ಬೇಕಾ ಸಿಗುತ್ತೆ, ಸೆಕೆಂಡ್ ಹ್ಯಾಂಡ್ ಮಿಷಿನ್ ಬೇಕಾ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಮ್ಮ ಬೆಂಗಳೂರಿನ ಒಂದು ಅತಿ ದೊಡ್ಡ ಸ್ಟೋರ್ಗೆ ಬಂದಿದ್ದೇವೆ. ಸ್ಪೆಷಲಿ ತುಂಬಾ ಜನರ ಡಿಮಾಂಡ್ ಇತ್ತು ಸರ್, ಸ್ವಿಂಗ್ ಮಷಿನ್ಸ್ ಅನ್ನ ತೋರಿಸಿ, ಕಡಿಮೆ ಬಜೆಟ್ ಅಲ್ಲೂ ಇರಬೇಕು ಹಾಗೂ ಅದರ ಸರ್ವಿಸ್ ಸಹಿತ ನಮಗೆ ಸಿಗ್ತಾ ಇರಬೇಕಂತ. ಅದಕ್ಕಾಗಿ ನಿಮಗೆಲ್ಲರ ರಿಕ್ವೆಸ್ಟ್ ಇಂದ ಇವತ್ತು ನಾವು ಮಧು ಸ್ವಿಂಗ್ ಮಷಿನರಿಗೆ ಬಂದಿದ್ದೇವೆ. ಇಲ್ಲಿ ನಿಮಗೆ ತುಂಬಾನೇ ವೇರಿಯಂಟ್ಸ್ ಇದೆ. ಕೇವಲ ಸ್ವಿಂಗ್ ಮಷಿನ್ಸ್ ಅಂತ ಅಷ್ಟೇ ಅಲ್ಲ, ಅದರಲ್ಲೂ ಸಹಿತ ಬೇರೆ ಬೇರೆ ವೆರೈಟೀಸ್ ಇದೆ. ಬಿಸ್ನೆಸ್ಗೆ ಬೇಕಂದ್ರೂ ಸಹಿತ ಅವೈಲೇಬಲ್ ಇರುತ್ತೆ, ಹಾಗೂ ಮನೆ ಯೂಸ್ಗೆ ಒಂದು ಮನೆಯಲ್ಲಿ ಸ್ವಿಂಗ್ ಮಷಿನ್ ಇಡಬೇಕಂದ್ರೂ ಸಹಿತ ಈಸಿಲಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೂ ಇಲ್ಲಿನ ಮೇಡಮ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ ಸ್ಟೋರ್ ನ ಅಡ್ರೆಸ್ ಹೇಳಿ ಮೇಡಮ್, ಎಲ್ಲಿ ಬರುತ್ತೆ ಅಂತ? ನಮ್ದು ಮಾಗಡಿ ರೋಡ್ ಪ್ರಸನ್ನ ಥಿಯೇಟರ್, ರಾಜಾಜಿನಗರ ಹತ್ರ ಬರುತ್ತೆ. ಓಕೆ, ಏನೆಲ್ಲ ವೆರೈಟೀಸ್ ಇದೆ ಮೇಡಮ್ ನಿಮ್ಮಲ್ಲಿ ಸ್ವಿಂಗ್ ಮಷಿನ್ಸ್ ಅಲ್ಲಿ? ನಮ್ದು ಬಂದ್ಬಿಟ್ಟು ಇದು ಸ್ವಿಂಗ್ ಮಿಷಿನ್ ಒಂದು ಪ್ರಪಂಚ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಎಲ್ಲಾ ತರ ಮಷಿನ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಪ್ರೀಮಿಯಂ ಹೋಗ್ತೀನಿ ಅಂತಂದ್ರೆ ಹೊಸ ಮಷಿನ್ಸ್ ಸಿಗುತ್ತೆ. ಇಲ್ಲ ನಮ್ಗೆ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಗುತ್ತೆ 2,500 ಅದಕ್ಕೂ ನಾವು ವಾರಂಟಿ ಸರ್ವಿಸ್ ಫ್ರೀ ಕೊಡ್ತಾ ಇದ್ದೀವಿ. ಎಸ್, ಬರೀ 2,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಳೆ ಮಿಷಿನ್. ಅಪ್ ಟು ಎಲ್ಲಿವರೆಗೂ ಇದೆ ಮೇಡಮ್? ಅಪ್ ಟು ನಿಮ್ಗೆ 1 lakhs ಟುಗೆದರ್ ಇದೆ. ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಏನ್ ವೆರೈಟಿ ತೋರಿಸ್ತಾ ಇದ್ದೀರಾ? ಸ್ಟಾರ್ಟಿಂಗ್ ನೋಡಿ ಸರ್, ಇದು ಮನೆಯಲ್ಲಿ ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ ಮಾಡ್ಕೋತೀನಿ ಅಂದ್ರೆ ಉಷಾ ಮಷಿನ್ ಸಿಗುತ್ತೆ, ಮೆರಿಟ್ ಮಷಿನ್ ಸಿಗುತ್ತೆ. ಅದು ಬಿಟ್ರೆ ಅದ್ರಲ್ಲಿ ಸ್ವಲ್ಪ ಬ್ಲೌಸ್ ಚೂಡಿದಾರೆಲ್ಲ ಸ್ಟಿಚ್ ಮಾಡ್ತೀನಿ ಅಂದ್ರೆ ದೊಡ್ಡ ಮಷಿನ್ಸ್ ಅವೈಲೇಬಲ್ ಇದೆ. ಹಂಗೆ ಬಂದ್ರೆ ನಮ್ಗೆ ಜಿಗ್ಜಾಗ್ ಫಾಲ್ಸ್ ಪಿಕೋ ಮಾಡ್ಕೋತೀನಿ ಅಂದ್ರೆ ಜಿಗ್ಜಾಗ್ ಮಷಿನ್ಸ್ ಇದೆ. ಇದು ಓವರ್ಲಾಕ್ ಅಲ್ಲೂ ನಾವು ಪೋರ್ಟಬಲ್ ತರ ಮಾಡ್ತಾ ಇದೀವಿ. ಸ್ಪೇಸ್ ಕಡಿಮೆ ಆಗುತ್ತೆ, ಪ್ಲಸ್ ಅವ್ರಿಗೆ ರೇಟ್ ಆಫ್ ಕಾಸ್ಟ್ ವರ್ಕೌಟ್ ಆಗುತ್ತೆ ಅಂತ. ಅದ್ರಲ್ಲೂ ಬಂದ್ರೆ ನಿಮ್ಗೆ ಎಲ್ಲ ಮಲ್ಟಿ ಬ್ರ್ಯಾಂಡ್ ಅವೈಲೇಬಲ್ ಇದೆ, ಓನ್ಲಿ ಸಿಂಗಲ್ ಬ್ರ್ಯಾಂಡ್ ಇಲ್ಲ ನಮ್ಮ ಹತ್ರ. ಉಷಾ, ಮೆರಿಟ್, ನಂದಿ, ಆ ತರ ಎಲ್ಲಾ ಬ್ರ್ಯಾಂಡ್ ಅವೈಲೇಬಲ್ ಇರುತ್ತೆ. ಎಲ್ಲ ಓವರ್ಲಾಕ್ ಮಷಿನ್ಸ್ ಸಹಿತ ಅವೈಲೇಬಲ್ ಇದೆ. ಓವರ್ಲಾಕ್, ಜಿಗ್ಜಾಗ್, ಪೋರ್ಟಬಲ್ ಅವೈಲೇಬಲ್ ಇದೆ. ಈಗ ತುಂಬಾ ಬೊಟಿಕ್ಸ್ ಅಲ್ಲಿ ಸ್ಪೇಸ್ ಕಮ್ಮಿ ಇದೆ, ಕಡಿಮೆ ಇರುತ್ತೆ. ಅವ್ರಿಗೆ ಎಲ್ಲ ಒಂದೇ ರೂಮ್ ಅಲ್ಲಿ ಎಲ್ಲಾ ಮಷಿನ್ ಸ್ಟ್ಯಾಂಡ್ ಟೇಬಲ್ ಅವೈಲಬಿಲಿಟಿ ಆಗಲ್ಲ. ಆವಾಗ ಅವರಿಗೆ ನಾವು ಓವರ್ಲಾಕ್ ಮತ್ತೆ ಜಿಗ್ಜಾಗ್ ನ ಪೋರ್ಟಬಲ್ ಮಾಡ್ಕೊಡ್ತೀವಿ. ಸ್ಪೇಸ್ ಅವಾಯ್ಡ್ ಆಗುತ್ತೆ, ರೇಟ್ ಆಫ್ ಕಾಸ್ಟ್ ಕಡಿಮೆ ಆಗುತ್ತೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೆ. ಮತ್ತೆ ಮೇಡಮ್, ಅದು ಬಿಟ್ರೆ ನಮ್ಮಲ್ಲಿ ಮಲ್ಟಿ ಎಂಬ್ರಾಯ್ಡರಿ ಬಂದ್ರೆ HSW ಸಿಗುತ್ತೆ. ಈ ತರ ಎಂಬ್ರಾಯ್ಡರಿ ಎಲ್ಲ ರೆಡಿ ಮಾಡಬಹುದಾ ಮೇಡಮ್? ಹೌದು ಸರ್, ರೆಡಿ ಈ ತರ ನೋಡ್ತಿರಬಹುದು. ತುಂಬಾ ಬ್ಲೌಸಸ್ ಮೇಲೆ, ಡಿಸೈನ್ಸ್ ಮೇಲೆ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಮಾಡ್ತಾರೆ. ಹೊರಗಡೆ ಎಲ್ಲ 2,000 3,000 ಆ ತರ ಒಂದೇ ಬ್ಲೌಸ್ ಗೆ ರೆಡಿ ಮಾಡೋಕೆ ತಗೊಳ್ತಾರೆ. ಇದರಲ್ಲೆಲ್ಲ ಡಿಸೈನ್ ರೆಡಿ ಮಾಡಬಹುದು. ಎಲ್ಲಾ ತರ ಮಲ್ಟಿ ಡಿಸೈನ್ಸ್ ಗಳು ಮಾಡಬಹುದು, n ನಂಬರ್ ಆಫ್ ಡಿಸೈನ್ಸ್ ಗಳು ಮಾಡಬಹುದು. ಓನ್ಲಿ ಬ್ಲೌಸ್ ಅಂತ ಡಿಪೆಂಡ್ಸ್ ಇರಲ್ಲ. ನೀವು ಕುರ್ತಾಸ್, ಲೆಹೆಂಗಾ, ಸ್ಕರ್ಟ್ಸ್, ಯೂನಿಫಾರ್ಮ್ ಲೋಗೋಸ್, ಪಾಕೆಟ್ ಎಂಬ್ರಾಯ್ಡರಿ, ಈಗ ಸಮ್ಮರ್ ಬಂದ್ರೆ ಯೂನಿಫಾರ್ಮ್ ಲೋಗೋಸ್ ಗಳ ಆರ್ಡರ್ ತಗೊಂಡು ಮಾಡಬಹುದು. ಸೀಸನ್ ಅಲ್ಲಿ ಬಂದ್ರೆ ಬ್ಲೌಸ್, ಕುರ್ತಾಸ್ ಮಾಡಬಹುದು. ಯಾವ ತರ ಬೇಕಾದ್ರೂ ನಾವು ವರ್ಕ್ ಮಾಡಬಹುದು. ಇದರಲ್ಲಿ ಸ್ಟಾರ್ಟಿಂಗ್ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿಲಿ ಉಷಾ ಸಿಗುತ್ತೆ. ಉಷಾ 450 550 ಇದೆ ಪೋರ್ಟಬಲ್. ಮಲ್ಟಿ ನೀಡಲ್ ಬರ್ತೀವಿ ಅಂದ್ರೆ HSW ಎಂಬ್ರಾಯ್ಡರಿ ಮಿಷಿನ್ ಬರುತ್ತೆ. ಎಸ್, ಈ ತರ ನೋಡ್ತಿರಬಹುದು, ತುಂಬಾನೇ ಬೆಸ್ಟ್ ಆಗಿರುತ್ತೆ. ಇದರಲ್ಲಿ ಎಷ್ಟು ಡಿಸೈನ್ಸ್ ಕೊಡ್ತೀರಾ ಮೇಡಮ್ ನೀವು? ಇದರಲ್ಲಿ ನಿಮಗೆ 3000 ಡಿಸೈನ್ಸ್ ಇರುತ್ತೆ. ಕ್ಯಾಟಲಾಗ್ ಬುಕ್ಸ್ ಮತ್ತೆ ನಮಗೆ ಡಿಸೈನಿಂಗ್ ಅಂತ ಅಪ್ಲಿಕೇಶನ್ ನಾವು ಕೊಡ್ತಾ ಇದೀವಿ. ಅವ್ರಿಗೆ ಡಿಸೈನಿಂಗ್ ಅಪ್ಲಿಕೇಶನ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಅದರಲ್ಲಿ ನಂಬರ್ ಆಫ್ ಇರುತ್ತೆ. ಎವ್ರಿ ಮಂತ್ ಆಡ್ ಆನ್ ಆಗುತ್ತೆ ಅವ್ರಿಗೆ ಡಿಸೈನ್ಸ್ ಗಳು. 10 to 15 ಡಿಸೈನ್ ಆಡ್ ಆನ್ ಆಗುತ್ತೆ ಅವ್ರಿಗೆ. ನ್ಯೂ ಡಿಸೈನ್ಸ್ ಕಸ್ಟಮೈಸ್ ಗಳಿಗೆ ಮಾಡ್ಕೊಡ್ಬೋದು ಅವ್ರ ಕಸ್ಟಮರ್ ಗಳಿಗೆ. ನೋಡಿ ಸರ್, ಇದೆ HSW ಎಂಬ್ರಾಯ್ಡರಿ 5G ಅಂತ ಈಗ ಲೇಟೆಸ್ಟ್ ಆಗಿ ಬಂದಿದೆ. ಇದರಲ್ಲಿ ಅಪ್ಗ್ರೇಡೆಡ್ ಮಾಡಿದೀವಿ ಆಪ್ಷನ್ಸ್ ಎಲ್ಲ, ತುಂಬಾ ಈಸಿ ಆಪರೇಟೆಡ್. ಈಗ ನಾವೇ ಹೊರಗಡೆ ಒಂದು ಬ್ಲೌಸ್ ಕೊಟ್ಬಿಟ್ಟು ನಾವು ಎಂಬ್ರಾಯ್ಡರಿ ಮಾಡ್ಕೋತೀವಿ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೂ ಮಿನಿಮಮ್ ಅಂದ್ರೆ 1000 ಇಂದ 1500 ವರೆಗೂ ನಾವು ಒಂದು ಬ್ಲೌಸ್ ಗೆ ಎಂಬ್ರಾಯ್ಡರಿ ಮಾಡೋಕೆ ನಾವು ಪೇ ಮಾಡ್ತೀವಿ. ಸೊ ಈ ಮಷಿನ್ ನೀವು ತಗೊಂಡ್ರೆ ನೀವೇ ಪರ್ ಡೇ 3000 ಇಂದ 4000 ವರೆಗೂ ಅರ್ನ್ ಮಾಡೋದು, ಪರ್ ಡೇಲೇ ಮಾಡ್ಬೋದು. ಯಾಕೆ ಅಂದ್ರೆ ಇದೆಲ್ಲ ಒಂದ್ ಸೆಟ್ಟಿಂಗ್ ಮಾಡಿ ನಾವು ಬಿಟ್ಬಿಟ್ರೆ ಎಲ್ಲ ಆಟೋಮೆಟಿಕ್ ಆಗುತ್ತೆ, ವರ್ಕ್ ಮಾಡ್ತಾ ಇರುತ್ತೆ. ಬೇರೆ ತರ ನಾವು ಡಿಪೆಂಡ್ಸ್ ಆಗಿರಲ್ಲ. ಮನೆ ಕೆಲಸನೇ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಾವು ಓನ್ ಆಗಿ ನಾವು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಸ್ಟಾಪ್ ಇರುತ್ತೆ. ಎಲ್ಲ ಕಂಪ್ಯೂಟರೈಸ್ಡ್ ಇರೋದ್ರಿಂದ ನಾವೇನು ವರ್ಕ್ ಮಾಡೋ ನಮ್ಗೆ ವರ್ಕ್ ಕಡಿಮೆ ಇರುತ್ತೆ. ಎಲ್ಲ ಕಂಪ್ಯೂಟರೈಸ್ಡ್ ಸೆಟ್ಟಿಂಗ್ ಇರುತ್ತೆ. ಒಂದ್ ಸೆಟ್ ಮಾಡ್ಬಿಟ್ರೆ ಕಂಪ್ಲೀಟ್ ಡಿಸೈನ್ ಆಗೋಗುತ್ತೆ. ಎಲ್ಲ ಅಡ್ವಾನ್ಸ್ ಆಗಿರುತ್ತೆ ನಿಮಗೆ ಈ ತರ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ. ಮೇಡಮ್, ಈಗ ಒಂದು ಬ್ಲೌಸ್ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಮೇಡಮ್? ನಾವು ಮನೆಯಲ್ಲೇನೆ ಮಷಿನ್ ಅಲ್ಲಿ ಎಂಬ್ರಾಯ್ಡರಿ ಮಾಡ್ತೀವಿ ಅಂದ್ರೆ ನಮ್ಗೆ ಅಂತ ಖರ್ಚು ಬರಲ್ಲ ಸರ್. ಯಾಕೆ ಅಂತಂದ್ರೆ ಒಂದು ಬ್ಲೌಸ್ ನಾವು ಮಾಡೋದಕ್ಕೆ 1.5 hour ಟೈಮ್ ತಗೊಳುತ್ತೆ. ಕಂಪ್ಲೀಟ್ ಒಂದು ಬ್ಲೌಸ್, ಸಿಂಪಲ್ ಬ್ಲೌಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್, ಟೈಮ್ ಮತ್ತೆ ಪವರ್ ಸೇರಿದ್ರೆ ಒಂದು 100 ರೂಪೀಸ್ ಖರ್ಚು ಬರುತ್ತೆ ಅಷ್ಟೇ. ಟೋಟಲ್ ಎಲ್ಲ ಸೇರಿದ್ರೆ 100 ರೂಪೀಸ್ ಖರ್ಚು ಬರುತ್ತೆ. ಎಷ್ಟರ ತನಕ ಮಾರಬಹುದು ಮೇಡಮ್?
ನಾವು ಒಂದು 500 600 800 ಆ ಥರ ಡಿಪೆಂಡ್ಸ್ ಅಪಾನ್ ನಮ್ಮ ಕಸ್ಟಮರ್ ನಮ್ಮ ಏರಿಯಾ ವೈಸ್ ನೋಡ್ಕೊಂಡು ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು. ಓನ್ಲಿ 2 ಟೈಲರ್ಸ್ ಆರ್ಡರ್ ತಗೊಂಡ್ರು ನೀವು ಹೊರಗಡೆ ಹೋಗಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಮಷಿನ್ ತಗೊಂಡಾದ್ಮೇಲೆ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು, ಕಸ್ಟಮರ್ ಹೆಂಗ್ ಹಿಡಿಬೇಕು ಅನ್ನೋದು ನಿಮ್ಗೆ ಟೆನ್ಷನ್ ಇರಲ್ಲ. ನೀವೇ ಓನ್ ಆಗಿ ಮಾಡ್ಬೋದು ಮಾರ್ಕೆಟಿಂಗ್. ಅದಿಲ್ಲ ಅಂದ್ರೆ ಒಬ್ಬರು ಇಲ್ಲ ಇಬ್ರು ಟೈಲರ್ ಆರ್ಡರ್ ತಗೊಂಡ್ರು ಅವ್ರದ್ದೇ ರೆಗ್ಯುಲರ್ ಆರ್ಡರ್ ಇರುತ್ತೆ, ಅವ್ರದ್ದು ಮಾಡಕ್ಕೆ ನಮ್ಗೆ ಸಾಕಾಗಿ ಹೋಗುತ್ತೆ. ಮತ್ತೆ ರಾ ಮೆಟೀರಿಯಲ್ ಎಲ್ಲ ನಿಮ್ಮ ಹತ್ರನೇ ರಾ ಮೆಟೀರಿಯಲ್ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಥ್ರೆಡ್ಸ್, ಝರಿ ಎಲ್ಲ ಮೆಟೀರಿಯಲ್ಸ್, ಕ್ಯಾನ್ವಾಸ್ ಏನ್ ಬೇಕಂದ್ರೂ ನಮ್ಮಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಡೋರ್ ಡೆಲಿವರಿ ಇರುತ್ತೆ, ಡೋರ್ ಸರ್ವಿಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ನಾವು ಮಷಿನ್ ಸಪ್ಲೈ ಮಾಡ್ತಾ ಇದೀವಿ. ಸಹಿತ ನೋಡ್ತಿರ್ಬೋದು ಯಾವ್ಯಾವ ಕಲರ್ ಥ್ರೆಡ್ಸ್ ಬೇಕು ನೋಡಿ, ಎಲ್ಲವೂ ಸಹಿತ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಮೇಡಮ್ ಈಗ ಇದರಲ್ಲಿ ರೆಡಿ ಮಾಡಿರುವಂತ ಬ್ಲೌಸಸ್ ಏನಾದ್ರು ಎಕ್ಸಾಂಪಲ್ ಇದೆಯಾ ಮೇಡಮ್? ನೋಡಿ ಸರ್, ಇದು ನಾವು ಮಾಡಿರೋದೆಲ್ಲ ಎಂಬ್ರಾಯ್ಡ್ರಿ, ಲೇಟೆಸ್ಟ್ ಎಂಬ್ರಾಯ್ಡ್ರಿ ಇದೆಲ್ಲ ಮಷೀನ್ ಅಲ್ಲೇ ಮಾಡಿದ್ದಿದೆ. ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಂ ವರ್ಕ್ ಇರುತ್ತೆ ಅಂತ. ಕಂಪ್ಲೀಟ್ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಆಟೋಮೆಟಿಕ್ ಆಗಿ ಆಗುತ್ತೆ. ಈ ತರ ಸ್ಲೀವ್ಸ್ ಎಲ್ಲ ಆಗಿರ್ಬೋದು. ಎಸ್ ಮೇಡಮ್, ಇದೆಲ್ಲ ನಮಗೆ ಲೇಟೆಸ್ಟ್ ಡಿಸೈನ್ ವಿತ್ ಸ್ಟೋನ್ಲೆಸ್ ಬಾಲ್ ಚೈನ್ ಕೇಳ್ತಾರಲ್ಲ ಅದೆಲ್ಲ ನಾವು ಎಂಬ್ರಾಯ್ಡ್ರಿ ಮಾಡ್ಬಿಟ್ಟೆ ಮಾಡ್ಬೋದು. ಇದು ಬೀಡ್ಸ್ ಅಟ್ಯಾಚ್ಮೆಂಟ್ ಮಾಡಿರೋದು, ಮಷೀನ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡಿದೀವಲ್ವಾ, ಇದು ಬೀಡ್ಸ್ ವರ್ಕ್. ಮಗ್ಗಮ್ ವರ್ಕ್ ಎಫೆಕ್ಟ್ ಕೇಳ್ತಾರಲ್ವಾ, ಹ್ಯಾಂಡ್ ವರ್ಕ್ ಮಗ್ಗಮ್ ವರ್ಕ್ ಬೇಕು ಅಂದ್ರೆ ಎಂಬ್ರಾಯ್ಡ್ರಿ ಮಾಡಿ ಆಮೇಲೆ ಬೀಡ್ಸ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ವೆಲ್ವೆಟ್ ಅಲ್ಲಿ ಮಾಡಿರೋದು, ಓನ್ಲಿ ಜರಿ ಫಿನಿಶಿಂಗ್ ಅಲ್ಲಿ. ವೆಲ್ವೆಟ್ ಮೇಲೆ ನೋಡಿ ಕಂಪ್ಲೀಟ್ ನಿಮಗೆ ಸಿಲ್ವರ್ ಕಲರ್ ಅಲ್ಲಿ ಕಂಪ್ಲೀಟ್ ಡಿಸೈನ್ ಮಾಡಿದಿರುತ್ತೆ ನೋಡಿ. ಇದು ನಿಮ್ಗೆ ಜರಿ ಫಿನಿಶಿಂಗ್ ಇರುತ್ತೆ. ಅದು ಬಂದ್ರೆ ನಾವು ಫೋಟೋ ಎಂಬ್ರಾಯ್ಡ್ರೀಸ್ ಮಾಡಬಹುದು. ಈ ತರ ಈ ತರ ಫೋಟೋಸ್ ಅಲ್ಲೂ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ ಮಾಡ್ತೀನಿ ಅಂದ್ರೆ ಫೋಟೋ ಎಂಬ್ರಾಯ್ಡ್ರೀಸ್ ಮಾಡಬಹುದು. ಎಸ್, ಈ ತರ ನೋಡಿ ಕಂಪ್ಲೀಟ್ ಫೋಟೋ ಎಂಬ್ರಾಯ್ಡರಿ ಸಹಿತ ಅವೈಲೇಬಲ್ ಇದೆ. ಈಸಿಲಿ ನೀವು ಸಹಿತ ಒಮ್ಮೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನೋಡಿ ಇದೆಲ್ಲ ಬಂದ್ಬಿಟ್ಟು ಆಲ್ ಓವರ್ ವರ್ಕ್ ಬರುತ್ತೆ, ತುಂಬಾ ಹೆವಿ ಇರುತ್ತೆ. ಈ ತರ ಸ್ಟೋನ್ ವರ್ಕ್ ಎಲ್ಲ ಇದರಲ್ಲಿ, ಸ್ಟೋನ್ ವರ್ಕ್ ಎಲ್ಲ ಬೈ ಹ್ಯಾಂಡ್ ಅಲ್ಲಿ ನಾವು ಗಮ್ಮಿಂಗ್ ಮಾಡಿದೀವಿ. ವರ್ಕ್ ಎಂಬ್ರಾಯ್ಡ್ರಿ ಮಾತ್ರ ಇದ್ರಲ್ಲಿ ಮಾಡಿದೀವಿ, ನಾಟ್ ವರ್ಕ್. ಅದಾದ್ಮೇಲೆ ಇದೆಲ್ಲ ಬಂದ್ಬಿಟ್ಟು ನಾವು ಬೈ ಹ್ಯಾಂಡ್ ವರ್ಕ್ ಅಲ್ಲಿ ಯೂಸ್ ಮಾಡ್ತಾರೆ ತುಂಬಾ ಹಳೆ ಕಾಲದಲ್ಲಿ. ಇವಾಗ ಅದನ್ನ ನಾವು ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿದ್ವಿ. ಇದನ್ನ ಆಕ್ಚುಲಿ ಚಾಪೆ ಎಣಿಕೆ ಅಂತ ನಾವು ಚಾಪೆ ಯೂಸ್ ಮಾಡ್ತೀವಲ್ಲ ಮನೇಲಿ, ಅದ್ರಲ್ಲಿ ಯೂಸ್ ಮಾಡ್ತಾರೆ. ಅದನ್ನ ನಾನು ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿ ಕೊಟ್ಟಿರೋದು. ನಾರ್ಮಲ್ ಸ್ಯಾಟಿನ್ ಫೀಲಿಂಗ್ ಆಗದೇನೆ ನಾವು ಬೇರೆ ಬೇರೆ ತರ ಟೆಕ್ಸ್ಚರ್ಗಳು ಕೊಡ್ಬೋದು. ಇದೆಲ್ಲ ಲೇಸ್ ಎಫೆಕ್ಟ್ ನೋಡಿ, ಲೇಸ್ ತರ ಕಾಣಿಸುತ್ತೆ. ಹೌದು, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಲೇಟೆಸ್ಟ್ ಡಿಸೈನ್ಸ್ ಗಳು. ಇದು ಏನು ಮೇಡಮ್, ಇದು ಎರಡು ಸೇಮ್ ಕಾಣ್ತಾ ಇದೆ ಅಲ್ಲ, ಡಿಫರೆನ್ಸ್ ಇದೆಯಾ ಮೇಡಮ್? ಇದರಲ್ಲಿ ಬಂದ್ಬಿಟ್ಟು ನಾವು ಸೀಕ್ವೆನ್ಸ್ ಅಟ್ಯಾಚ್ಮೆಂಟ್ ಮಾಡಿದೀವಿ. ಅಂದ್ರೆ ಏನಿರುತ್ತೆ ಮೇಡಮ್? ಸೀಕ್ವೆನ್ಸ್, ಈ ತರ ಸೀಕ್ವೆನ್ಸ್ ವರ್ಕ್ ಬರುತ್ತೆ ರೆಡಿಮೇಡ್ ಸೀಕ್ವೆನ್ಸ್ ವರ್ಕ್. ಇದು ಬಂದ್ಬಿಟ್ಟು ನಾವು ಬೀಡ್ಸ್ ಅಟ್ಯಾಚ್ಮೆಂಟ್ ಮಾಡಿದೀವಿ ಈ ಮಷೀನ್ ಅಲ್ಲಿ. ಗ್ಲಾಸ್ ಬೀಡ್ಸ್, ಈಗ ಹ್ಯಾಂಡ್ ವರ್ಕ್ ಅಲ್ಲಿ ಎಲ್ಲ ನೋಡ್ತೀವಲ್ವಾ ಆ ತರ ಈ ತರ ನೋಡಿ ಬೀಡ್ಸ್ ವರ್ಕ್ಗಳು ಬರುತ್ತೆ. ಈ ತರ ಬೀಟ್ ವರ್ಕ್ಸ್ ನಿಮ್ಗೆ ಇರುತ್ತೆ, ಬೀಡ್ಸ್ ವರ್ಕ್ ಎಲ್ಲ. ಓಕೆ, ಇದೆಲ್ಲ ಮಷೀನ್ ಅಲ್ಲೇ ಮಾಡಿದ್ದಿದೆ ಮೇಡಮ್? ಮಷೀನ್ ಅಲ್ಲೇ ಮಾಡಿದ್ದು. ಸೀಕ್ವೆನ್ಸ್ ಈ ತರ ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಆಗಿರಬಹುದು, ಬೀಡ್ಸ್ ವರ್ಕ್ ಆಗಿರಬಹುದು, ಈ ಮಷೀನ್ ಅಲ್ಲಿ ಸೀಕ್ವೆನ್ಸ್ ಈ ತರನೇ ಬರುತ್ತೆ. ಹೌದು, ಇದೆಲ್ಲ ಆಪ್ಷನಲ್ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು. ನಿಮ್ಗೆ ಎವ್ರಿ ಟೈಮ್ ಎನಿ ಟೈಮ್ ಮಾಡ್ಕೋಬಹುದು. ಓಕೆ. ಮತ್ತೆ ಮೇಡಮ್ ಕೆಲವರದು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರುತ್ತೆ, ಅಂತವ್ರಿಗೂ ಮಷೀನ್ಸ್ ಅವೈಲೇಬಲ್ ಇದೆ? ಫ್ಯಾಕ್ಟ್ರಿಗಳ ಗಾರ್ಮೆಂಟ್ ಸೆಟಪ್ ಯಾವ ತರ ಬೇಕಾದ್ರೂ ಡಬಲ್ ಅವೈಲೇಬಲ್ ಇದೆ. ನೋಡಿ ಮಲ್ಟಿ ಬ್ರ್ಯಾಂಡ್ ಇದೆ ಇದ್ರಲ್ಲೂ. ನಿಮ್ಗೆ ಸಿಂಗಲ್ ನೀಡಲು, UBT ಮಷೀನ್ಸ್, 3 ನೀಡಲು, ಓವರ್ಲಾಕ್, ಫೀಡ್ ಆಫ್ ಯಾವ ತರ ಬೇಕಾದ್ರೂ ಸಿಗುತ್ತೆ ನಮ್ಮಲ್ಲಿ. ಕಂಪ್ಲೀಟ್ ಆಗಿ ಪ್ಯಾಕೇಜ್ ಇದೆ, ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಅಂಡ್ ಸರ್ವಿಸ್ ಅವೈಲೇಬಲ್ ಇದೆ. ಅದ್ ಬಂದ್ರೆ ಅಫಿಷಿಯಲ್ಸ್ ಹೋಗ್ತೀನಿ ಅಂದ್ರೆ ಪೋರ್ಟಬಲ್ ಇಷ್ಟಪಡ್ತಾರೆ. ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ ಗೆ ಮಾಡ್ಕೋಬಹುದು. ಅದರಲ್ಲಿ ಮಲ್ಟಿ ಆಪ್ಷನ್ಸ್ ಇರುತ್ತೆ. ಪಿಕೋ ಮಾಡ್ಕೋಬಹುದು, ಸ್ಟಿಚಿಂಗ್ ಮಾಡ್ಕೋಬಹುದು, ಫಾಲ್ಸ್ ಹೆಮ್ಮಿಂಗ್ ಮಾಡ್ಕೋಬಹುದು. ಅದೆಲ್ಲ ಬಂದ್ಬಿಟ್ಟು ನಿಮ್ಗೆ ಪೋರ್ಟಬಲ್ ಇರುತ್ತೆ. ಅದು ಉಷಾ ಸಿಂಗರ್ ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ. ಇದರಲ್ಲೂ ನೋಡಿ ಬೇರೆ ಬೇರೆ ನಿಮ್ಗೆ ಡಿಸೈನ್ ಸಿಗುತ್ತೆ. ಉಷಾ ಬ್ರ್ಯಾಂಡ್ ಅಲ್ಲಿ, ಸಿಂಗರ್ ಬ್ರ್ಯಾಂಡ್ ಅಲ್ಲಿ ಎಲ್ಲವೂ ಬ್ರ್ಯಾಂಡೆಡ್ ಐಟಮ್ಸ್ ಸಿಗ್ತಾ ಇದೆ, ಹಾಗೂ ಬ್ರ್ಯಾಂಡ್ ನ್ಯೂ ಐಟಮ್ಸ್ ನಿಮ್ಗೆ ಸಿಗುತ್ತೆ ಇಲ್ಲಿ. ನೋಡಿ ಸರ್, ಇದು ಬ್ರೈಡಲ್ ವೇರ್ ಮಾಡಿರೋದು ಸ್ಯಾರಿ ವಿತ್ ಕಸ್ಟಮೈಸೇಷನ್, ಪಲ್ಲು ಎಂಬ್ರಾಯ್ಡ್ರಿ ಮಾಡ್ಬೋದು. ಯಾವ ತರ ಬೇಕಂದ್ರೆ ಎಂಬ್ರಾಯ್ಡ್ರಿ ಮಾಡ್ಬೋದು ನಾವು. ಪಲ್ಲು ಎಂಬ್ರಾಯ್ಡ್ರಿ ಇದೆಲ್ಲ ಮಾಡಿದ್ದು. ಇದ್ರಲ್ಲೂ ನಾವು ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟಿದೀವಿ ಬೇರೆ ಬೇರೆ ತರ, ಡಿಫ್ರೆಂಟ್ ಆಗಿ ವಿತ್ ಕಟ್ ವರ್ಕ್ ಫಿನಿಶಿಂಗ್ ಕೊಟ್ಟಿದೀವಿ. ಹೌದು, ತುಂಬಾನೇ ಬ್ಯೂಟಿಫುಲ್ ಡಿಸೈನ್ ಇರುತ್ತೆ. ಇದು ಬ್ಲೌಸ್ ಒಂದು ಎಲ್ಲ ಇಲ್ಲೇ ಮಾಡಿದ್ದು, ಬ್ಲೌಸ್ ಇದ್ರಲ್ಲೇ ಮಾಡಿರೋದು ಸರ್. ಇದು ಬಂದ್ಬಿಟ್ಟು ನಾವು ಕಲರ್ ಕಾಂಬಿನೇಟೆಡ್ ಗೆ ವಿತ್ ಹ್ಯಾಂಡ್ ವರ್ಕ್ ಅಲ್ಲಿ ಎಫೆಕ್ಟ್ ಯಾವ ತರ ಕೇಳ್ತಿದ್ದಾರೆ, ನಾಟ್ ಸ್ಟಿಚ್, ಸ್ಯಾಟಿನ್ ಫಿಲ್ಲಿಂಗ್ ವಿತ್ ಕಟ್ ವರ್ಕ್ ಕೊಟ್ಟಿದ್ದೀವಿ ಇದರಲ್ಲಿ. ಓಕೆ, ಈಸಿಲಿ ಈ ತರ ನೀವು ತುಂಬಾನೇ ಬೆಸ್ಟ್ ಆಗಿ ವರ್ಕ್ ಮಾಡಿ ನೋಡಿ, ಇದೆಲ್ಲ ಸ್ಲೀವ್ ವರ್ಕ್ ಮಾಡಬಹುದು. ಈ ತರ ಸ್ಲೀವ್ಸ್ ಅಲ್ಲೂ ನೋಡಿ ಕಂಪ್ಲೀಟ್ ಜರಿ ವರ್ಕ್ ಇರುತ್ತೆ. ಈ ತರ ಈ ಮಷೀನ್ ಹೇಗೆ ಯೂಸ್ ಮಾಡ್ಬೇಕು ಮೇಡಮ್? ನೋಡಿ ಸರ್, ಮಷಿನ್ ಯೂಸ್ ಅಂದ್ರೆ ನಿಮಗೆ 4 ಆಪ್ಷನ್ಸ್, ಓನ್ಲಿ 4 ಆಪ್ಷನ್ಸ್ ಇರುತ್ತೆ. 5G ಲಿ ಏನೇನ್ ಚೇಂಜಸ್ ಆಗಿದೆ ಅಂತಂದ್ರೆ, ಒಂದು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಇಂಚಸ್ ಇಂಟು mm, ಡಿಗ್ರಿ ವೈಸ್ ಆಂಗಲ್ ನಾವು ಚೇಂಜಸ್ ಮಾಡ್ಕೋಬಹುದು, ಫ್ರಂಟ್ ಡಿಸೈನ್ಸ್ ಗಳೆಲ್ಲ, ಬುಟ್ಟಾಸ್ ನ ಮಲ್ಟಿ ಮಾಡ್ಕೋಬಹುದು, ಫೋಟೋ ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಬಹುದು. ಮೇನ್ ಆಗಿ ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ 5G ಲಿ. 5G ಅನ್ನೋದು HSW ಅನ್ನೋದು ಬಂದ್ಬಿಟ್ಟು ಒಂದು ಕಂಪನಿ, ಗ್ಲೋಬಲ್ ಬ್ರ್ಯಾಂಡ್, ಇದು ಟ್ರಸ್ಟೆಡ್ ಗ್ಲೋಬಲ್ ಬ್ರ್ಯಾಂಡ್. ಇದು ನಾರ್ಮಲ್ ಬ್ರ್ಯಾಂಡ್ ಗೆ ನಾವು ಕಂಪೇರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ
ಅಲ್ದೇನೆ ನಮ್ದು ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಮಾಡ್ತೀವಿ. ಅದಲ್ದೇನೆ ನಿಮ್ಗೆ ಔಟ್ ಆಫ್ ಸ್ಟೇಟ್ಸ್ ಕಂಟ್ರಿಲೂ ಅವೈಲೇಬಲ್ ಇದೆ ನಮ್ಮ ಬ್ರ್ಯಾಂಡ್. ಆಲ್ ಓವರ್ ಇಂಡಿಯಾ ನಿಮ್ಗೆ ಈ ಒಂದು ಬ್ರ್ಯಾಂಡ್ ಸಿಗುತ್ತೆ, ತುಂಬಾನೇ ಫೇಮಸ್ ಬ್ರ್ಯಾಂಡ್ ಆಗಿರುತ್ತೆ. ಇದನ್ನ ಈಸಿಲಿ ಯೂಸ್ ಮಾಡಬಹುದಲ್ಲ? ಈಸಿ ಆಪರೇಟೆಡ್ ಮಾಡ್ಬೋದು ಸರ್, ಆ ತರ ಟಫೆಸ್ಟ್ ಇರಲ್ಲ ನಿಮಗೆ. ತುಂಬಾನೇ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ, ಯಾವ ತರ ಬೇಕು ಆ ತರ. 3000 ಡಿಸೈನ್ಸ್ ಇರುತ್ತೆ. ಇನ್ನೂ ಜಾಸ್ತಿ ಡಿಸೈನ್ಸ್ ಬೇಕು ಅಂದ್ರೆ ಕಸ್ಟಮೈಸೇಷನ್ ನಾವು ಮಾಡಿಕೊಡ್ತೀವಿ. ನಾವು ಕೊಟ್ಟಿರೋ ಡಿಸೈನ್ ಅಲ್ಲದೆ ಅವ್ರಿಗೆ ಯಾವ್ದಾದ್ರು ಬೇರೆ ಬೇರೆ ಬೇಕು ಅಂತಂದ್ರೆ ನಾವು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ. ನೋಡಿ ಇವಾಗ ಒಂದು ಡಿಸೈನ್ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಯಾವ ತರ ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಇದ್ರಲ್ಲಿ ಏನು ಮೆಜರ್ಮೆಂಟ್ ಏನಿದೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬರ್ತೀವಿ. ಕಲರ್ ಕಾಂಬಿನೇಷನ್ ಬಂದಾದ್ಮೇಲೆ ನಮ್ಗೆ ಯಾವ ಕಲರ್ ಬೇಕು, ನಮ್ ಸ್ಯಾರಿ ಕಾಂಟ್ರಾಸ್ಟ್ ಯಾವ ಕಲರ್ ಇದೆ ಅದನ್ನ ನಾವು ಈ ಕಲರ್ ಕಾಂಬಿನೇಷನ್ ಕೊಟ್ರೆ ಫೈನಲೈಸ್ ಆಗಿ ನಮಗೆ ಡಿಸೈನ್ ಔಟ್ಪುಟ್ ಬರುತ್ತೆ. ಇದು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಇದು ನಂಬರ್ ಆಫ್ ಕಲರ್ಸ್, ನಂಬರ್ ಆಫ್ ಸ್ಟಿಚಸ್, ಆಮೇಲೆ ನಮಗೆ ಲೆಂತ್ ಬಿಡ್ತು, ಡಿಸ್ಟೆನ್ಸ್, ಮತ್ತೆ ಎಷ್ಟು ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅಂತ ಕಂಪ್ಲೀಟ್ ಇಷ್ಟು ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಆಟೋಮೆಟಿಕ್ ಕಂಪ್ಲೀಟ್ ಆಗಿ ತೋರಿಸ್ಬಿಡುತ್ತೆ ಇಲ್ಲಿ. ಓಕೆ, ಅದನ್ನ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಡಿಸೈನ್ ರನ್ನಿಂಗ್ ಆಗ್ತಾ ಹೋಗುತ್ತೆ. ಇದು ಒಮ್ಮೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತಲ್ಲ? ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಸ್ಟಾಪ್ ಆಗಿರುತ್ತೆ. ನಾವು ನೆಕ್ಸ್ಟ್ ನೋಡ್ಕೊಂಡು ಏನೇ ಚೇಂಜಸ್ ಇದ್ರು ಮಾಡ್ಕೋಬಹುದು. ಎಸ್, ಈ ತರ ನೋಡ್ತಿರ್ಬೋದು. ಪರ್ಫೆಕ್ಟ್ ಆಗಿ ಫುಲ್ ಡಿಸೈನ್ ರೆಡಿ ಆಗುತ್ತೆ. ಈ ತರ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಈಸಿಲಿ ಸ್ಟಾಪ್ ಆಗ್ಬಿಡುತ್ತೆ. ಯಾವುದೇ ನೀವು ವೇಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಮತ್ತೆ ಮೇಡಮ್, ಈ ಎಂಬ್ರಾಯ್ಡರಿ ಮಷೀನ್ ಪ್ರೈಸ್ ಏನಾಗಿರುತ್ತೆ ಮೇಡಮ್? ಎಂಬ್ರಾಯ್ಡರಿ ಮಷೀನ್ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಸ್ಟಾರ್ಟಿಂಗ್ ಉಷಾ 450 550 ಅಂತ ಬರುತ್ತೆ. ಅದು ನಿಮಗೆ ಸ್ಟಾರ್ಟಿಂಗ್ 1,25,000 ಇಂದ ಸ್ಟಾರ್ಟ್ ಆಗುತ್ತೆ. HSW ಎಂಬ್ರಾಯ್ಡರಿ ಬಂದ್ರೆ ಸ್ಟಾರ್ಟಿಂಗ್ 3,25,000 ಇಂದ ಸಿಗುತ್ತೆ. ಓಕೆ, ಮತ್ತೆ ಇದರಲ್ಲಿ EMI ಏನಾದರೂ ಆಪ್ಷನ್ಸ್ ಇದೆ? EMI ಆಪ್ಷನ್ಸ್ ಇದೆ. ನಿಮಗೆ ಒಮ್ಮೆ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮನೇಲೆ ನಾವು ವರ್ಕ್ ಮಾಡಬೇಕು, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಇಲ್ವಾ ಬೊಟಿಕ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೂ ಒಮ್ಮೆ ಬಂದು ವಿಸಿಟ್ ಮಾಡಿ. ಎಲ್ಲಾ ತರ ಮಷೀನ್ಸ್ ಇಲ್ಲಿರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಇಲ್ಲಿಗೆ ಬಂದ್ರೆ ಒಂದ್ಸರಿ ಕ್ಲಿಯರ್ ಆಗುತ್ತೆ. ಎಸ್ ಮೇಡಮ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೆಲ್ಲ ವೆರೈಟೀಸ್ ನಮಗೆ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್.